ಏಲಿಯನ್ಸ್ ಈ ಪದವನ್ನು ಕೇಳಿದಾಗಲೇ ನಮ್ಮ ಮನಸ್ಸಿನಲ್ಲಿ ಒಂದು ಕುತೂಹಲ, ರಹಸ್ಯ ಮತ್ತು ವಿಚಿತ್ರವಾದ ಭಾವನೆ ಮೂಡುತ್ತೆ. ಏಲಿಯನ್ಗಳ ಬಗ್ಗೆ ಯೋಚಿಸಿದಾಗ ನಮ್ಮ ಮನಸ್ಸಿನಲ್ಲಿ ಆಕಾಶದಲ್ಲಿ ತೇಲುವಂಥ ಗಗನನೌಕೆಗಳು, ದೊಡ್ಡ ಕಣ್ಣುಗಳಿರುವ ಮಾನವ ರೂಪದ ಜೀವಿಗಳು ಮತ್ತು ರಹಸ್ಯಮಯ ಬೆಳಕಿನ ಗೋಳಗಳು ಕಾಣಿಸಿಕೊಳ್ಳುತ್ತವೆ. ಹಾಗಾದರೆ ಏಲಿಯನ್ಗಳು ಎಂದರೇನು? ಏಲಿಯನ್ಸ್ ಅಂದರೆ ಭೂಮಿಯ ಹೊರಗಿನ ಗ್ರಹಗಳಲ್ಲಿ ವಾಸ ಮಾಡ್ತಾ ಇರುವಂಥ ಜೀವಿಗಳು, ಎಕ್ಸ್ಟ್ರಾ ಟೆರಿಸ್ಟರಿಯಲ್ಸ್ ಪ್ಲಾನೆಟ್ಸ್. ಇವು ಮನುಷ್ಯರಿಗಿಂತ ಬುದ್ಧಿವಂತರಾಗಿರಬಹುದು, ಟೆಕ್ನಾಲಜಿಕಲಿ ಮನುಷ್ಯರಿಗಿಂತ ಮುಂದಿರಬಹುದು ಅಥವಾ ಸರಳ ಜೀವರೂಪಿಗಳಾಗಿರಬಹುದು. ವಿಜ್ಞಾನಿಗಳು ಇವುಗಳ ಇರುವಿಕೆಯನ್ನು, ಅಸ್ತಿತ್ವವನ್ನು ಖಚಿತಪಡಿಸಿಕೊಳ್ಳಲು ಸೇಟಿ ಅಂದರೆ ಸರ್ಚ್ ಫಾರ್ ಎಕ್ಸ್ಟ್ರಾ ಟೆರಿಸ್ಟರಿಯಲ್ಸ್ ಇಂಟೆಲಿಜೆನ್ಸ್ ಯೋಜನೆಯಂಥ ಕಾರ್ಯಕ್ರಮಗಳ ಮೂಲಕ ಗಗನದಲ್ಲಿ ಸಂಕೇತಗಳನ್ನು ಅಂದರೆ ಏಲಿಯನ್ಸ್ಗಳ ಸಿಗ್ನಲ್ಸ್ಗಳನ್ನು ಹುಡುಕ್ತಾ ಇದ್ದಾರೆ. ಆದರೆ ಇದುವರೆಗೂ ಯಾವುದೇ ಖಚಿತವಾದ ಪುರಾವೆ ಸಿಕ್ಕಿಲ್ಲ. ಪೆಟ್ರೋಜಾವಿಡ್ಸ್ಕ್ ಇನ್ಸಿಡೆಂಟ್, ರಷ್ಯಾ 1977. 1977 ಸೆಪ್ಟೆಂಬರ್ 20 ರಷ್ಯಾದ ಪೆಟ್ರೋಜಾವಿಡ್ಸ್ಕ್ನಲ್ಲಿ ನೂರಾರು ಜನರು ಆಕಾಶದಲ್ಲಿ ಒಂದು ದೊಡ್ಡ ಜೆಲ್ಲಿಫಿಶ್ ಆಕಾರದ ವಸ್ತುವನ್ನು ಕಂಡರು. ಈ ವಸ್ತುವು ಬೆಳಕಿನ ಕಿರಣಗಳನ್ನು ಹೊರಸೂಸ್ತಾ ಇತ್ತು ಮತ್ತು ಬಣ್ಣಗಳನ್ನು ಬದಲಾಯಿಸ್ತಾ ಇತ್ತು. ಈ ಘಟನೆಯ ವಿಶೇಷತೆ ಏನೆಂದರೆ ಇದನ್ನು ಸ್ವತಃ ಸೋವಿಯತ್ ಸರ್ಕಾರದ ಸುದ್ದಿ ಸಂಸ್ಥೆ ಟಾಸ್ ಕೂಡ ದೃಢೀಕರಿಸಿತ್ತು. ಹಂಡ್ರೆಡ್ಸ್ ಆಫ್ ಸಿವಿಲಿಯನ್ಸ್ ಆ್ಯಂಡ್ ಮಿಲಿಟರಿ ಪರ್ಸನಲ್ ವಿಟ್ನೆಸ್ಡ್ ದ ಆಬ್ಜೆಕ್ಟ್ ಓವರಿಂಗ್ ಫಾರ್ ಅವರ್ಸ್ ಎಂದು ವರದಿಯಲ್ಲಿ ತಿಳಿಸಲಾಗಿತ್ತು. ಈ ಘಟನೆ ಜನರಲ್ಲಿ ಏಲಿಯನ್ಗಳ ಬಗ್ಗೆ ಚರ್ಚೆಗೆ ಕಾರಣವಾಯಿತು. ಫಾಲ್ಕನ್ ಲೇಕ್ ಇನ್ಸಿಡೆಂಟ್, ಕೆನಡಾ 1967. 1967 ಮೇ 19 ಕೆನಡಾದ ಮನಿಟೋಬಾದ ಫಾಲ್ಕನ್ ಲೇಕ್ನಲ್ಲಿ ಸ್ಟೀಫನ್ ಮಿಚಲಾಕ್ ಎಂಬಾತನು 2 UFOಗಳನ್ನು ಕಂಡನು. ಅದರಲ್ಲಿ ಒಂದು UFOನಿಂದ ಹೊರಬಂದಂಥ ಶಾಖದಿಂದ ಅವನಿಗೆ ಗಾಯಗಳಾದವು. ಅವನು ಆ ಒಂದು ಗಗನನೌಕೆಯನ್ನು ಸಮೀಪಿಸಿದಾಗ ಅದರಿಂದ ಬಿಸಿಯಾದ ಗಾಳಿಯು ಅವನ ಮೇಲೆ ಬಿದ್ದಿತ್ತು. ಇದರಿಂದ ಅವನ ಬಟ್ಟೆಗಳು ಸುಟ್ಟು ಹೋಗಿ ದೇಹದ ಮೇಲೆ ಗುರುತುಗಳು ಕಾಣಿಸಿಕೊಂಡಿದ್ವು. ಮಿಚಲಾಕ್ ಸಸ್ಟೈನ್ಡ್ ಬರ್ನ್ ಇಂಜುರೀಸ್ ಫ್ರಮ್ ಕ್ಲೋಸ್ ಕಾಂಟ್ಯಾಕ್ಟ್ ಎಂದು ವರ್ಲ್ಡ್ ಪಾಪ್ಯುಲೇಷನ್ ರಿವ್ಯೂ.comನಲ್ಲಿ ವರದಿಯನ್ನು ಉಲ್ಲೇಖಿಸಲಾಗಿದೆ. ಈ ಘಟನೆಯನ್ನು ಕೆನಡಾದ ಸರ್ಕಾರವು ಗಂಭೀರವಾಗಿ ಪರಿಗಣಿಸಿತು. ವೋರೋನೆಜ್ ಇನ್ಸಿಡೆಂಟ್, ರಷ್ಯಾ 1989. 1989 ಸೆಪ್ಟೆಂಬರ್ನಲ್ಲಿ ರಷ್ಯಾದ ವೋರೋನೆಜ್ನಲ್ಲಿ ಒಂದು ರೋಚಕ ಘಟನೆ ನಡೆಯಿತು. ಒಂದು ಸಾರ್ವಜನಿಕ ಉದ್ಯಾನದಲ್ಲಿ ಆಟವಾಡ್ತಾ ಇದ್ದಂಥ ಮಕ್ಕಳು ಒಂದು ಕೆಂಪು ಬೆಳಕಿನ ಗೋಳವನ್ನು ಆಕಾಶದಿಂದ ಇಳಿಯುವುದನ್ನು ಕಂಡರು. ಈ ಗೋಳದಿಂದ 3 ದೈತ್ಯಾಕಾರದ ಮಾನವ ರೂಪದ ಜೀವಿಗಳು ಹೊರಬಂದವು. ಆ ಜೀವಿಗಳು ಸುಮಾರು 9 ರಿಂದ 10 ಅಡಿ ಎತ್ತರವಿತ್ತೆಂದು ವರದಿಯಲ್ಲಿ ತಿಳಿಸಲಾಗಿದೆ. ಈ ಘಟನೆಯ ವಿಶೇಷತೆ ಏನೆಂದರೆ ಸೋವಿಯತ್ ಸರ್ಕಾರದ ಸುದ್ದಿ ಸಂಸ್ಥೆ ಟಾಸ್ ಕೂಡ ಈ ಘಟನೆಯನ್ನು ದೃಢೀಕರಿಸಿತ್ತು. ಫೀನಿಕ್ಸ್ ಲೈಟ್ಸ್, USA 1997. 1997 ಮಾರ್ಚ್ 13 ಆರಿಜೋನಾದ ಫೀನಿಕ್ಸ್ನಲ್ಲಿ ಸಾವಿರಾರು ಜನರು ಆಕಾಶದಲ್ಲಿ ವಿಚಿತ್ರ ಬೆಳಕಿನ ರಚನೆಯನ್ನು ಕಂಡರು. ಆದರೆ US ಸೇನೆ ಇದು ಒಂದು ವೈಜ್ಞಾನಿಕ ವಿಮಾನದಿಂದ ಬಂದಂಥ ಬೆಳಕು ಎಂದು ವಿವರಣೆ ನೀಡಿತು. ಆದರೆ ಜನರು ಈ ವಿವರಣೆಯನ್ನು ಪೂರ್ತಿಯಾಗಿ ಒಪ್ಪಿಕೊಳ್ಳಲಿಲ್ಲ. ಈ ಘಟನೆಯು ಇಂದಿಗೂ ಅತ್ಯಂತ ರೋಚಕ UFO ದೃಶ್ಯಗಳಲ್ಲಿ ಒಂದಾಗಿದೆ. ಇನ್ನು ನಮ್ಮ ದೇಶದಲ್ಲಿಯೂ ಕೂಡ ಕೆಲವು ಘಟನೆಗಳು ಜನರಲ್ಲಿ ಏಲಿಯನ್ಸ್ಗಳ ಬಗ್ಗೆ ಚರ್ಚೆಗೆ ಕಾರಣವಾಗಿದೆ. 2004 ಅಕ್ಟೋಬರ್ನಲ್ಲಿ ಕೋಲ್ಕತ್ತಾದ ಆಕಾಶದಲ್ಲಿ ಒಂದು ರಹಸ್ಯಮಯ ಬೆಳಕಿನ ಗೋಳ ಕಾಣಿಸಿಕೊಳ್ತು, ಫೈರ್ಬಾಲ್ ಕಾಣಿಸಿಕೊಳ್ತು. ಈ ವಸ್ತುವು ಬಣ್ಣಗಳನ್ನು ಆಗಾಗ ಬದಲಾಯಿಸ್ತಾ ಇತ್ತು. ಕೆಂಪು, ಹಸಿರು ಮತ್ತು ನೀಲಿಯ ಛಾಯೆಗಳು ಮತ್ತು ಒಂದೇ ವಸ್ತುವಿನ 2 ಭಾಗಗಳಂತೆ ಕಾಣಿಸ್ತಾ ಇತ್ತು. ಸ್ಥಳೀಯ ಛಾಯಾಗ್ರಾಹಕ ಫರಾನ್ ಅಖ್ತರ್ ಈ ದೃಶ್ಯವನ್ನು ಕ್ಯಾಮರಾದಲ್ಲಿ ಸೆರೆ ಹಿಡಿದ್ರು. ಇಟ್ ಲುಕ್ಡ್ ಲೈಕ್ ಆನ್ ಅಬ್ನಾರ್ಮಲಿ ಬಿಗ್ ಸ್ಟಾರ್ ಪಲ್ಸೇಟಿಂಗ್ ವಿತ್ ಕಲರ್ಸ್ ಎಂದು ಅವನು DNA ಇಂಡಿಯಾಗೆ ತಿಳಿಸಿದ್ದಾನೆ. ಈ ಘಟನೆಯನ್ನು ಆತ ಮಾತ್ರ ಅಲ್ಲ, ನೂರಾರು ಜನರು ಕೂಡ ಕಂಡಿದ್ದಾರೆ. ಆದರೆ ರಾಡರ್ನಲ್ಲಿ ಯಾವುದೇ ದಾಖಲೆ ಸಿಗಲಿಲ್ಲ. ಕೆಲವರು ಇದು ಉಲ್ಕೆ ಎಂದರೆ, ಇನ್ನು ಕೆಲವರು ಏಲಿಯನ್ನ ಗಗನನೌಕೆ ಎಂದು ನಂಬಿದ್ದಾರೆ. ಈ ಘಟನೆಯು ಕೋಲ್ಕತ್ತಾದ ರಾತ್ರಿಯ ಆಕಾಶವನ್ನು ಒಂದು ರಹಸ್ಯದ ಚಿತ್ರಮಂದಿರವನ್ನಾಗಿ ಮಾಡಿತ್ತು. 2015 ಮೈಸೂರು ಕಣಗಲ್ ಘಟನೆ. ಕರ್ನಾಟಕದ ಮೈಸೂರಿನ ಕಣಗಲ್ ಗ್ರಾಮದಲ್ಲಿ 2015ರಲ್ಲಿ ಒಂದು ಆಶ್ಚರ್ಯಕರ ಘಟನೆ ನಡೆಯಿತು. ಕೆಲವು ಮಹಿಳೆಯರು ಗದ್ದೆಯಲ್ಲಿ ಕೆಲಸ ಮಾಡುತ್ತಿದ್ದಾಗ ಒಂದು ಚಿನ್ನದ ಬಣ್ಣದ UFO ಆಕಾಶದಲ್ಲಿ ತೇಲುವುದನ್ನು ಕಂಡರು. ಈ ವಸ್ತುವಿನಿಂದ 4 ಮಾನವ ರೂಪದ ಜೀವಿಗಳು ಹೊರಬಂದವು ಎಂದು ಅವರು ವರದಿ ಮಾಡಿದರು. ಈ ಜೀವಿಗಳು ತಿಳಿ ಬಣ್ಣದ ಹೊದಿಕೆಯನ್ನು ಧರಿಸಿದ್ವು ಮತ್ತು ಯಾವುದೇ ಶಬ್ದವಿಲ್ಲದೆ ಚಲಿಸ್ತಾ ಇದ್ವು. ಸ್ಥಳೀಯ ಮಾಧ್ಯಮಗಳು ಈ ಘಟನೆಯನ್ನು ಕನಗಲ್ ಏಲಿಯನ್ ಎನ್ಕೌಂಟರ್ ಎಂದು ಕರೆದರು. ಆದರೆ ಯಾವುದೇ ಫೋಟೋ ಅಥವಾ ವಿಡಿಯೋ ಸಿಗದ ಕಾರಣ ಈ ಘಟನೆ ರಹಸ್ಯಮಯವಾಗಿಯೇ ಉಳಿಯಿತು. 2012 ಲಡಾಖ್ನ UFO ದೃಶ್ಯಗಳು. ಜಮ್ಮು ಮತ್ತು ಕಾಶ್ಮೀರದ ಲಡಾಖ್ನಲ್ಲಿ 2012ರಲ್ಲಿ ಭಾರತೀಯ ಸೇನೆ ಮತ್ತು ಇಂಡೋ ಟಿಬೇಟಿಯನ್ ಬಾರ್ಡರ್ ಪೊಲೀಸ್ ಸಿಬ್ಬಂದಿಗಳು ಆಕಾಶದಲ್ಲಿ ಹಲವಾರು ಹಳದಿ ಬಿಳಿಯ ಬೆಳಕಿನ ವಸ್ತುಗಳನ್ನು ಕಂಡರು. ಈ ವಸ್ತುಗಳು ಚೀನಾದ ಗಡಿಯ ಸಮೀಪದಲ್ಲಿ ತೇಲ್ತಾ ಇದ್ವು. ಆದರೆ ರಾಡಾರ್ನಲ್ಲಿ ಯಾವುದೇ ದಾಖಲೆ ಸಿಗಲಿಲ್ಲ. ಸೇನೆ ಈ ದೃಶ್ಯವನ್ನು ವಿಡಿಯೋದಲ್ಲಿ ಸೆರೆ ಹಿಡಿಯಿತು, ಆದರೆ ಯಾವುದೇ ಖಚಿತವಾದ ವಿವರಣೆ ಸಿಗಲಿಲ್ಲ. ದೀಸ್ ಆಬ್ಜೆಕ್ಟ್ಸ್ ಮೂವ್ಡ್ ಎರೆಟಿಕಲಿ ಅನ್ಲೈಕ್ ಎನಿ ನೋನ್ ಏರ್ಕ್ರಾಫ್ಟ್ ಎಂದು ಒಬ್ಬ ಸೇನಾ ಅಧಿಕಾರಿಯು ಇಂಡಿಯಾ ಟುಡೇಗೆ ತಿಳಿಸಿದ್ದಾನೆ. ಈ ಘಟನೆಯು ಭಾರತ ಮತ್ತು ಚೀನಾ ಗಡಿಯ ರಾಜಕೀಯ ಸಂವೇದನೆಗೆ ಇನ್ನಷ್ಟು ಗಮನ ಸೆಳೆಯಿತು. ಕೆಲವರು ಇದು ಚೀನಾದ ರಹಸ್ಯ ಡ್ರೋನ್ಗಳು ಎಂದರೆ, ಇನ್ನು ಕೆಲವರು ಇದು ಏಲಿಯನ್ ಗಗನನೌಕೆ ಎಂದು ಊಹೆ ಮಾಡಿದ್ದಾರೆ.
ಏಲಿಯನ್ಸ್ಗಳ ಬಗ್ಗೆ ವೈಜ್ಞಾನಿಕ ದೃಷ್ಟಿಕೋನ, ಸೈಂಟಿಫಿಕ್ ಪರ್ಸ್ಪೆಕ್ಟಿವ್. ವಿಜ್ಞಾನಿಗಳು ಏಲಿಯನ್ಗಳ ಇರುವಿಕೆಯ ಬಗ್ಗೆ ಒಂದು ಎಚ್ಚರಿಕೆಯ ದೃಷ್ಟಿಕೋನವನ್ನು ಇಟ್ಟುಕೊಂಡಿದ್ದಾರೆ. ಸ್ಟೀಫನ್ ಹಾಕಿಂಗ್ ಜಗತ್ತಿನ ಅತ್ಯಂತ ಪ್ರಸಿದ್ಧ ಭೌತಶಾಸ್ತ್ರಜ್ಞರಲ್ಲಿ ಒಬ್ಬರು. ಎ ಬ್ರೀಫ್ ಹಿಸ್ಟರಿ ಆಫ್ ಟೈಮ್ ಪುಸ್ತಕದ ಲೇಖಕ ಮತ್ತು ಕಪ್ಪು ಕುಳಿಗಳು ಅಂದರೆ ಬ್ಲಾಕ್ ಹೋಲ್ಸ್ ಬಗ್ಗೆ ತಮ್ಮ ಸಂಶೋಧನೆಗೆ ಹೆಸರುವಾಸಿಯಾದವರು. ಏಲಿಯನ್ಸ್ಗಳ ಬಗ್ಗೆ ಅವರ ದೃಷ್ಟಿಕೋನವು ವಿಜ್ಞಾನ, ಎಚ್ಚರಿಕೆ ಮತ್ತು ಕಲ್ಪನೆಯ ಒಂದು ರೋಚಕ ಮಿಶ್ರಣವಾಗಿದೆ. ಸ್ಟೀಫನ್ ಹಾಕಿಂಗ್ ಏಲಿಯನ್ಸ್ಗಳ ಇರುವಿಕೆಯ ಸಾಧ್ಯತೆಯನ್ನು ಒಪ್ಪಿಕೊಂಡರು, ಆದರೆ ಅವರು ಇದನ್ನು ಬಹಳ ಸೀರಿಯಸ್ ಆಗಿ ವೈಜ್ಞಾನಿಕ ಎಚ್ಚರಿಕೆಯ ದೃಷ್ಟಿಕೋನದಿಂದ ನೋಡಿದರು. ಇವರ ಪ್ರಕಾರ ವಿಶ್ವದ ಗಾತ್ರವು ಅಗಾಧವಾಗಿದೆ. ಇದರಲ್ಲಿ ಕೋಟ್ಯಾಂತರ ಗ್ರಹಗಳು ಇವೆ. ಈ ಗ್ರಹಗಳಲ್ಲಿ ಕೆಲವು ಗ್ರಹಗಳು ಕೆಲವು ಜೀವಿಗಳಿಗೆ ಆಶ್ರಯ ನೀಡಿರುವಂಥ ಸಾಧ್ಯತೆ ಕೂಡ ಇದೆ. ಆದರೆ ಮನುಷ್ಯರು ಮಾತ್ರ ಏಲಿಯನ್ಸ್ಗಳ ಸಂಪರ್ಕಕ್ಕೆ ಬಂದರೆ ಅದು ಇಡೀ ಮಾನವ ಜಾತಿಗೆ ಅಪಾಯಕಾರಿಯಾಗಬಹುದು ಎಂದು ಎಚ್ಚರಿಕೆ ಕೂಡ ನೀಡಿದ್ದಾರೆ. 2010ರಲ್ಲಿ ಡಿಸ್ಕವರಿ ಚಾನೆಲ್ನ ಇಂಟು ದ ಯೂನಿವರ್ಸ್ ವಿತ್ ಸ್ಟೀಫನ್ ಹಾಕಿಂಗ್ ಎಂಬ ಕಾರ್ಯಕ್ರಮದಲ್ಲಿ ಇವರೊಂದು ಆಕರ್ಷಕ ಉದಾಹರಣೆಯನ್ನು ನೀಡಿದರು. If aliens visit us, the outcome could be much like when Columbus landed in America, which didn't turn out well for the Native Americans. ಈ ಉದಾಹರಣೆ ಮೂಲಕ ಸ್ಟೀಫನ್ ಹಾಕಿಂಗ್ ಸ್ಪಷ್ಟವಾಗಿ ಹೇಳ್ತಾರೆ, ಒಂದು ಟೆಕ್ನಾಲಜಿಕಲಿ ಮುಂದುವರಿದಂಥ ಏಲಿಯನ್ಸ್ನ ಸಂಸ್ಕೃತಿಯು ಭೂಮಿಯ ಮೇಲೆ ಆಕ್ರಮಣಕಾರಿಯಾಗಿ ವರ್ತಿಸಬಹುದು, ಮನುಷ್ಯರ ಮೇಲೆ ದಾಳಿ ಮಾಡಬಹುದು ಎಂದು ಎಚ್ಚರಿಕೆ ನೀಡಿದ್ದಾರೆ. ಹೌದು, ಉದಾಹರಣೆಗೆ ಕೊಲಂಬಸ್ನ ಆಗಮನವು ಸ್ಥಳೀಯ ಅಮೆರಿಕನ್ನರಿಗೆ ವಿನಾಶಕಾರಿಯಾಗಿತ್ತು, ಏಕೆಂದರೆ ಆಗ ಯುರೋಪಿಯನ್ನರು ತಾಂತ್ರಿಕವಾಗಿ ಮತ್ತು ಸೈನಿಕವಾಗಿ ಮುಂದುವರೆದಿದ್ದರು. ಇದೇ ರೀತಿಯಾಗಿ ಏಲಿಯನ್ಸ್ಗಳು ನಮಗಿಂತ ಸಾವಿರಾರು ವರ್ಷಗಳಷ್ಟು ಮುಂದಿನ ತಂತ್ರಜ್ಞಾನವನ್ನು ಹೊಂದಿದ್ದರೆ ಅವರ ಉದ್ದೇಶವು ಮಾನವರಿಗೆ ಖಂಡಿತ ಕೆಟ್ಟದಾಗಿರಬಹುದು ಎಂದು ಊಹೆ ಮಾಡಿದ್ದಾರೆ. ಇನ್ನು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ಇಸ್ರೋದ ಅಧ್ಯಕ್ಷರಾಗಿರುವಂಥ ಎಸ್ ಸೋಮನಾಥ್ ರವರು 2024ರಲ್ಲಿ ದ ರಣವೀರ್ ಶೋನಲ್ಲಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಅವರು ಹೇಳ್ತಾರೆ, ಅಬ್ಸಲ್ಯೂಟ್ಲಿ ನೋ ಡೌಟ್ ಅಬೌಟ್ ಇಟ್, ಮೈ ಕಾನ್ಸಿಯಸ್ ಟೆಲ್ಸ್ ಮಿ ಏಲಿಯನ್ಸ್ ಆರ್ ವಿಸಿಟಿಂಗ್ ಅರ್ತ್. ಅವರ ಪ್ರಕಾರ ಒಂದು ವೇಳೆ ಏಲಿಯನ್ಸ್ಗಳು ನಮಗಿಂತ 10,000 ವರ್ಷಗಳಷ್ಟು ಮುಂದಿನ ತಂತ್ರಜ್ಞಾನವನ್ನು ಹೊಂದಿದ್ದರೆ ಅವರು ಭೂಮಿಯನ್ನು ಒಂದು ಝೂ ರೀತಿಯಲ್ಲಿ ಕಾಣುತ್ತಿರಬಹುದು. ಸೊ ಇನ್ನೂ ಕೆಲವು ವಿಜ್ಞಾನಿಗಳ ಅಭಿಪ್ರಾಯದ ಪ್ರಕಾರ ಮುಂದೊಂದು ದಿನ ಭೂಮಿಯ ಮೇಲೆ ಏಲಿಯನ್ಸ್ಗಳು ಆಕ್ರಮಣ ಮಾಡಿ ತಮ್ಮ ವಸಾಹತುಗಳನ್ನು ಸಾಧಿಸಬಹುದು. ಆಗ ಇಡೀ ಭೂಮಿಯ ಎಲ್ಲ ದೇಶಗಳು ಒಟ್ಟಿಗೆ ಸೇರಿ ಏಲಿಯನ್ಸ್ಗಳ ವಿರುದ್ಧ ಹೋರಾಡಬೇಕಾಗತ್ತೆ. ಏಲಿಯನ್ಸ್ ವರ್ಸಸ್ ಹ್ಯೂಮನ್ಸ್. ಇನ್ನು ಭಾರತದ ಸಂಸ್ಕೃತಿಯಲ್ಲೂ ಕೂಡ ಏಲಿಯನ್ಸ್ಗಳ ಬಗ್ಗೆ ಒಂದು ವಿಶಿಷ್ಟವಾದ ಕುತೂಹಲ ಇದೆ. ರಾಮಾಯಣದಂಥ ಪುರಾಣಗಳಲ್ಲಿ ವಿಮಾನ ಎಂದು ಆಕಾಶದಲ್ಲಿ ತೇಲುವಂಥ ವಾಹನಗಳ ಬಗ್ಗೆ ಉಲ್ಲೇಖವಿದೆ. ಕೆಲವರು ಇವುಗಳನ್ನು ಏಲಿಯನ್ಸ್ಗಳ ತಂತ್ರಜ್ಞಾನಕ್ಕೆ ಸಂಬಂಧಿಸಿದೆಂದು ಊಹೆ ಮಾಡ್ತಾರೆ. ಆನ್ಷಿಯಂಟ್ ಆಸ್ಟ್ರೋನಾಟ್ಸ್ ಸಿದ್ಧಾಂತದ ಪ್ರಕಾರ ಸ್ವತಃ ದೇವತೆಗಳೇ ಏಲಿಯನ್ಸ್ಗಳಾಗಿರಬಹುದು ಎಂದು ಕೆಲವರು ನಂಬುತ್ತಾರೆ. ಕೊನೆಯದಾಗಿ, ಒಂದು ವೇಳೆ ಏಲಿಯನ್ಸ್ಗಳು ನಿಜವಾಗಿಯೂ ಭೂಮಿಯನ್ನು ಅಬ್ಸರ್ವ್ ಮಾಡ್ತಾ ಇದ್ದರೆ, ಗಮನಿಸ್ತಾ ಇದ್ದರೆ, ಅವರು ಖಂಡಿತ ನಮ್ಮನ್ನು ಒಂದು ದೊಡ್ಡ ಝೂ ರೀತಿಯಲ್ಲಿ ನೋಡುತ್ತಿರಬಹುದೇ. ಹಾಗಾದರೆ ನೀವು ಏಲಿಯನ್ಸ್ಗಳ ಬಗ್ಗೆ ಏನು ಯೋಚನೆ ಮಾಡ್ತೀರಿ? ನಿಮಗೆ ಯಾವುದಾದರೂ ರೋಚಕ ಘಟನೆ ತಿಳಿದಿದೆಯೇ? ಹಾಗಾದರೆ ಹಂಚಿಕೊಳ್ಳಿ. ಧನ್ಯವಾದಗಳು.